ಜೈ ಚಿದಂಬರ ಮಹಾರಾಜ್. ಬನ್ನಿ, ನಾವೀಗ ದ್ವಾರಕದ ಬಡಕೇಶ್ವರನ ನೋಡ್ಕೊಂಡು ಸಪ್ತಶೃಂಗಿ ಹೋಗ್ತಾ ಇದ್ದೀವಿ. ಈಗ ಪಕ್ಕದಲ್ಲಿ ಇಲ್ಲೊಂದು ಗಾಡಿ ಹೋಗ್ತಾ ಇದೆಯಲ್ಲ, ಬುಲೆಟ್ ಅಲ್ಲ, ಟ್ರಾನ್ಸ್ಪೋರ್ಟ್ಗೆ ಗಾಡಿ ಅಲ್ಲ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅದರ ಬಗ್ಗೆ ಒಂದು ಕಾಮೆಂಟ್ ಮಾಡಿ. ಹೋಗೋ ದಾರಿ ನೋಡಿದ್ರೆ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ರು. ಅವ್ರಿಗೋಸ್ಕರ ರಾಜುಬಾಯಿ ಅಂತ ಕೇಳ್ಕೊಂಡು ಆಯ್ತೇನ್ರಮ್ಮ, ನಾವು ಅಡುಗೆ ಮಾಡ್ಕೊಂಡು ಅಲ್ಲೇ ಮಲಗಿದ್ದು ಮಾರನೇ ದಿನ ಹೋಗೋಣ ಅಂತ ಇಟ್ಕೊಂಡಿದ್ವಿ. ಇದು ಸಣ್ಣ ಮಾಡಕ್ಕೂ ಬರಲ್ಲ. ತೆಗಿ ಈ ಕಡೆ ಬಾ. ಪಕ್ಕದಲ್ಲಿ ನರ್ಮದಾ ಪರಿಕ್ರಮ ಮಾಡೋದು ಒಂದು ಬ್ಯಾಚ್ ಬಂದಿದ್ರು, ಮನೆ ಫ್ಯಾಮಿಲಿ ಅವರು ನಮಗೆ ಇದೊಂದು ಸ್ಟವ್ ಸಾಕಾಗಲ್ಲ ಅಂತ ಅವ್ರದ್ದು ಒಂದು ಸ್ಟವ್ ಕೊಟ್ಟು ನನಗೆ ತುಂಬ ಸಹಾಯ. ಅವ್ರನ್ನ ಲಾಸ್ಟಲ್ಲಿ ಹೋಗ್ತಿರುತ್ತೆ. ಅವರು ನರ್ಮದಾ ಬಿಸಿ ಇದೆ ನಮಗೆ ಸಹಕಾರ ಮಾಡಿದ್ರು. ಟೀ ಕಾಫಿ ಎಲ್ಲ ಮಾಡಿಕೊಟ್ಟು ಈಗ ಬೇಡ, ನಾನು ತಿಂದ ಮೇಲೆ ಕುಡಿಯೋದು. ಈಗಿನ ನಾವು ಈಗಿನ ಯಾರು ಕುಡಿತಾರ ಮಾಡ್ತೀನಿ. ಈಗ ಗುರು ಕಾಫಿ ನಾನು ಕುಡಿಯಲ್ಲ. ಬಿಸಿ ಅವಲಕ್ಕಿ ಬಾತ್ ರೆಡಿ. ಹಾಂ, ಇವರೇ ರೆಡಿ ಮಾಡಿರೋದು. ನಾಗವೇಣಮ್ಮ ಸೂಪರ್ ಆಗಿ. ಹಾಂ, ನನ್ನ ತಟ್ಟೆ ಇಲ್ಲಿ ಮಾಡಿರೋ ಪಾತ್ರೆ ಇಲ್ಲಿ ಎಲ್ಲ ಎಷ್ಟು ಚಪಾತಿ ಇವೆಲ್ಲ ತೆಗಿ. ಎಲ್ಲರೂ ಈಗ ರಾಮ ಮಂದಿರದಲ್ಲಿ ಮಲ್ಕೊಳ್ತಾ ಇದ್ದೀವಿ. ಏನಪ್ಪ 10 ಗಂಟೆ. 10 ಗಂಟೆನಾ? ಹಾಂ, ಅಷ್ಟೇನಾ? ಹಾಂ. ನಾವೆಲ್ಲ 11 ಗಂಟೆ ಆಗಿದೆ. 11 ಗಂಟೆ ಆಗಿದೆ. ಮೊಬೈಲ್ ಏನು ಬೇಡವಾ? ಮೊಬೈಲ್ ಇಟ್ಕೊಳ್ಳೋದು ಬೇಡ. ಏನಕ್ಕೆ ಬೇಕಮ್ಮ? ಒಂಚೂರು ಯೂಟ್ಯೂಬ್ಗೆ ನೋಡೋಣ. ನಿಮ್ಮ ಇಷ್ಟ. ಚಳಿ ತುಂಬ ಇದೆ. ಎಲ್ಲ ಇಲ್ಲೇ ಮಲ್ಕೊಳ್ತಾ ಇದ್ದೀವಿ. ಏನೋ ಪಾಪ ಎಷ್ಟು ಮಟ್ಟಿಗೆ ಜಾಗ ಕೊಟ್ಟರಲ್ಲ, ಅದಕ್ಕೆ ನಾವು ಪುಣ್ಯ. ಬೆಳಗ್ಗೆ ಒಂಚೂರು ದೇವಸ್ಥಾನಕ್ಕೆ ಏನಾದ್ರು ಕೊಟ್ಬಿಡಿ. ಆಯಿತು, ಕೊಡ್ತೀವಿ. ದೇವಸ್ಥಾನಕ್ಕೆ ನಾವಿನ್ನು ಬೆಳಗ್ಗೆ ಸಿಗ್ತೀವಿ. ಗುಡ್ ನೈಟ್. ಜೈ ಚಿದಂಬರ. ಗುಡ್ ನೈಟ್. ಇದು ನರ್ಮದಾ ಪರಿಕ್ರಮ ಮಾಡೋ ಒಂದು ಚಾರ್ಟು. ಒಂದು ಕಡೆಯಿಂದ ಸ್ಟಾರ್ಟ್ ನದಿ ಪಾರ್ ನೈ ಕರ್ನೆ ಕಾ. ನದಿ ದಾಟ್ತಾರೆ. ಕೊನೆಗೆ ಸಮುದ್ರದಲ್ಲಿ ಅದನ್ನು ಹಾದು ಬಂದು ಈ ಕಡೆಯಿಂದ ಪರಿಕ್ರಮ ಮಾಡೋದು. 3400 किलोमीटर की 300 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರೇ. ಅವರು ರಾತ್ರಿ ಎಲ್ಲ ತುಂಬ ಸಹಾಯ ಮಾಡಿದ್ರು. ಬೆಳಗ್ಗೆ ಪದ್ಧತಿನಲ್ಲಿ ಪೂಜೆ ಎಲ್ಲ ಮುಗಿಸಿ ಈಗ ಅವರೆಲ್ಲ ನರ್ಮದಾ ಪರಿಕ್ರಮಕ್ಕೆ ಹೊರಟಿದ್ದಾರೆ. ಅದಿವೇ ಸಿಗೋವಂಥ ದಾರಿಗಳನ್ನು ನೋಡ್ಕೊಂಡು ಹೋಗ್ತಾರೆ. ಇದು ರಾತ್ರಿ ನಾವು ಉಳ್ಕೊಂಡಿರುವಂಥ ಜಾಗ ಇದು. ತುಂಬ ಈಗಲೂ ಅಷ್ಟೇ, ಇವರು ತುಂಬ ಸಹಾಯ ಪುಸ್ತಕ ಕಟ್ತಾ ಇದೆ. ತುಂಬ ಇಲ್ಲಿ ಸಹಾಯ ಮಾಡಿದ್ರು. ಮುಂಚೆ ರಾಜುಬಾಯಿ ಅಂತ ರಾತ್ರಿ ಅಲ್ಲೇ ಉಳ್ಕೊಂಡಿದ್ವಿ ನಾವು. ಟ್ರ್ಯಾಕ್ಸ್ನವರು, ನ್ಯೂಸ್ ಗಾಡಿಯಲ್ಲಿ ಅವರು ತುಂಬ ಸಹಾಯ ಮಾಡಿದ್ರು.
ಇಂಥ ಜಾಗಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡಿದ್ದು ನೀವು ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಕಾಡಿಗೆ ನೀವು ಮಲಗಿದ್ದು ಬೆಳಗ್ಗೆ ಎದ್ದು ಹೋಗ್ಬೋದು ಅಂತಿದ್ರು. ನಾವು ರಾತ್ರಿ ಎಲ್ಲ ಅಡುಗೆ ಮಾಡ್ಕೊಂಡು ಬೆಳಗ್ಗೆನೂ ಒಂದಷ್ಟು ತಿಂಡಿ ಎಲ್ಲ ಅಡುಗೆ ಮಾಡ್ಕೊಂಡು ಬೆಳಗ್ಗೆ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಇಷ್ಟೊಂದು ನೀರೆಲ್ಲ ಚೆಲ್ಲಿ ಅದು ಗೊತ್ತಾಯ್ತು, ಅದು ಯಾಕೆ ಕಳಿಸಿದ್ದಾರೆ ಅಂತ ನಂಗೆ ಅರ್ಥ ಆಯಿತು. ಅದೆಲ್ಲ ಏನು ತೊಂದರೆ ಇಲ್ಲ, ನಾನು ಮಾಡ್ಕೊಟ್ಟಿದ್ದೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಎಲ್ಲ ತಿಂಡಿ ತಿನ್ಕೊಂಡು ಹೊರಡೋದು. ನಮ್ಮ ಈ ಟ್ರಿಪ್ನಲ್ಲಿ ನಾವು ಇದಕ್ಕೇನಾದ್ರು ಒಂದು ಹನಿ ನೀರು ಹಾಕ್ಬೇಕಾ? ನೀರು ನೀರು ಬೇಕಾ? ಬೇಡ. ಅದೇನು ಟೀನು? ಕೆಲವು ಜಾಗಗಳನ್ನು ಮಾತ್ರ ಊಟ ಮಾಡೋವಂಥದ್ದು. ಇದು ವನ್ಸಾದ್ ಕಾಡಿದು. ಗುಜರಾತ್ನ ವನ್ಸಾದ್ ಕಾಡು. ವನ್ಸಾದ್ ಫಾರೆಸ್ಟ್, ಗುಜರಾತ್. ಗುಜರಾತ್ ಫಾರೆಸ್ಟ್ ಬಂತು ನೋಡಿ. ಒಳ್ಳೆ ಮಲಗದ್ಲ ಇಲ್ಲ ಫಾರೆಸ್ಟ್ ಫಾರೆಸ್ಟ್ ನೋಡ್ತಾ ಇದ್ದಾರೆ. ಚಿರತೆ ಇದೆಯಂತೆ, ಮಂಗ ಇದೆಯಂತೆ, ಪಕ್ಷಿಗಳಿದೆಯಂತೆ ಅಷ್ಟೇ. ಕ್ಲಾಸ್ ತೆಗಿಬೇಡಿ. ಚಿರತೆ ಇದೆಯಂತೆ. ಮಲ್ಕೊಬೇಡ, ನಾನು ಮಲ್ಕೊಬೇಡ ಅಂತ ಅವಳೇ ಮಲ್ಕೊಂಡಿದ್ದಾಳೆ. ಅದೇ ಹೇಳಿದ್ದು. ನನಗೆ ಕಾಡು ನೋಡುವಂತೆ ಮಲ್ಕೊಬೇಡ ಅಂತ ಅವಳೇ ಕರ್ಸ್ಕೊಂಡ್ಬರ್ತಾ ಇದ್ದಾವೆ. ಒಂದು ಕೊಡಿ ಹೇಳ್ತೀನಿ. ಅವಳೇ ಹೇಳ್ತೀನಿ. ಮಂಗಗಳು ಜಾಸ್ತಿ ಇದು. ಆಮೇಲೆ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ವನ್ಸ್ಡಾನ್ ನ್ಯಾಷನಲ್ ಪಾರ್ಕ್ 5 ಇತ್ತು. ಕ್ಲೋಸ್. ವನ್ಸ್ಡಾನ್ ನ್ಯಾಷನಲ್ 5 ಅಲ್ಲ 6. ನದಿ. ಅರ್ಧ ನದಿ. ಅರ್ಧ ನದಿ. ಏನದಿ? ಅರ್ಧ ನದಿ. ಶಾಂತ ನದಿ. ಅರ್ಧ ನದಿ. ಅರ್ಧ ನೀರು ಇದೆ ಅದಕ್ಕೆ. ಕೇಳಿಸ್ತಿಲ್ಲ. ಯಾವ ನದಿ ಕೇಳಿಸ್ತಿಲ್ಲ. ಇರು, ಆ ಪವರ್ ಬ್ಯಾಂಕ್ ಕೂಡ ಇರು ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ.
ಅಯ್ಯೋ ಗೂಗಲಮ್ಮ, ದಾರಿ ತಪ್ಪಿಸಿ ಎಲ್ಲೆಲ್ಲಿಗೋ ಕರ್ಕೊಂಬಂದಿಯಲ್ಲಮ್ಮ. ನಾವು ಆ ಕರೆಕ್ಟಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ರೈಟ್ ಅಂತ ತಗೋಬೇಕಾಗಿತ್ತು. ಇದರಲ್ಲಿ ಸ್ಟ್ರೈಟಾಗಿ ಬಂದ್ಬಿಟ್ಟೆ. ಇಲ್ಲಿಂದ 45-50 ಕಿಲೋಮೀಟ್ರ್ ಜಾಸ್ತಿ ಆಗತ್ತಂತೆ. ರೋಡ್ ಹೇಗಿದೆಯೋ ಏನೋ ಗೊತ್ತಿಲ್ಲ. ಬನ್ನಿ ನಾಳೆ ನೋಡೋಣ. ಒದ್ದಾಡ್ಕೊಂಡು ಹೋಗ್ತಾ ಇದ್ದೀನಿ, ಕತ್ಲಾಗ್ಬಿಟ್ಟಿದೆ ಆಗಲೇ. ಸಖತ್ತಾಗಿದೆ ಕಾಡು ಮಾತ್ರ ಇಲ್ಲಿ. ದಾರಿ ತಪ್ಪಿದಮ್ಮ. ಅಲ್ಲೇ ರೈಟ್ ಅಂತ ತೊಗೊಂಡಿದ್ದಿದ್ರೆ 40 ಕಿಲೋಮೀಟ್ರ್ ಉಳಿತಾ ಇತ್ತು, 2 ಅವರ್ ಜರ್ನಿ ಉಳಿತಾ ಇತ್ತು. ಏನೋ ಆಗಿ ಹೋಗಿ ಏನೋ ಆಗಿ